ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ, ಅಷ್ಟೇ ರುಚಿಕರ ಆಗಿರುವಂತಹ ರೆಸಿಪಿ ಗುಜರಾತಿ ಕಡಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ ಬನ್ನಿ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲಾ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ಗುಜರಾತಿ ಕಡಿ ಮಾಡಲಿಕ್ಕೆ ಫಸ್ಟಿಗೆ ಒಂದು ಮಿಕ್ಸ್ಚರ್ ಅನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಮೊಸರು, ಸೀದಾ ಮೊಸರು ಅಂದ್ರೆ ತೀರಾ ಹುಳಿ ಹಾಗೆ ತೀರಾ ಚಪ್ಪೆ ಇರಬಾರ್ದು, ಈ ರೀತಿ ಆಗುವಂತಹ ಮೊಸರನ್ನ ಹಾಕೊಳ್ತಾ ಇದ್ದೇನೆ. ಆಮೇಲೆ 3 ದೊಡ್ಡ ಚಮಚದಲ್ಲಿ ಆಗುವಷ್ಟು ಕಡಲೆ ಹಿಟ್ಟು, 1 ಚಮಚದಷ್ಟು ಬೆಲ್ಲ, ಆಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮ್ಮ ಹತ್ರ ಪೇಸ್ಟ್ ಇಲ್ಲ ಅಂತ ಅಂದ್ರೆ ನೀವು ಚಿಕ್ಕ ಚಿಕ್ಕ ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆಮೇಲೆ 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ನೀರಿನ ಪ್ರಮಾಣ ಹೇಗೆ ಅಂತ ಹೇಳಿದ್ರೆ 1 ಕಪ್ ಮೊಸರಿಗೆ 2.5 ಕಪ್ ಆಗುವಷ್ಟು ನೀರು. ನಾನಿಲ್ಲಿ 2 ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ಗಂಟುಗಳಿರಬಾರ್ದು, ಈ ರೀತಿ ಮಿಶ್ರಣ ಮಾಡಿಕೊಂಡ್ರೆ ಆಯ್ತು. ಮತ್ತೆ ಕುದಿಸುವಾಗ ಕಷ್ಟ ಆಗಬಾರ್ದು ಅಂತ ಈ ಮಿಶ್ರಣವನ್ನು ಮೊದಲೇ ಮಾಡಿಟ್ಕೊಂಡ್ರೆ ಬೆಟರ್. ಆಮೇಲೆ ಒಂದು ಕಡಾಯಿಗೆ 2 ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ. ನೀವು ತುಪ್ಪ ಫ್ಲೇವರ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಎಣ್ಣೆ ಕೂಡ ಹಾಕೊಳ್ಬೋದು, ಬಟ್ ಗುಜರಾತಿ ಕಡೆಗೆ ತುಪ್ಪ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ 1 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆ ಬೀಜ, ಮೆಂತೆ ಪುಡಿ ಮಾಡಿ ಕೂಡ ಹಾಕೊಳ್ಬೋದು ಅಥವಾ ಮೆಂತೆ ಬೀಜ ಕೂಡ ಹಾಕೊಳ್ಬೋದು. ಆಮೇಲೆ 1 ಚಮಚದಷ್ಟು ಸಾಸಿವೆ, ಆಮೇಲೆ 3 ಲವಂಗ ಫ್ಲೇವರ್ ಜಾಸ್ತಿ ಇಷ್ಟ ಇಲ್ಲ ಅಂತ ಹೇಳುವವರು 1 ಲವಂಗ ಕೂಡ ಆದ್ರೂ ಕೂಡ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನಿಮಗೆ ಆಗೋದೇ ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಆಮೇಲೆ 1 ಮಜ್ಜಿಗೆ ಮೆಣಸು ಹಾಕೊಳ್ತೇವೆ. ನೀವು ಮಜ್ಜಿಗೆ ಮೆಣಸು ಇಲ್ಲ ಅಂತಂದ್ರೆ ನೀವು ಕೆಂಪು ಮೆಣಸು ಕೂಡ ಹಾಕೊಳ್ಬೋದು. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೇನೆ. ಅಂದ್ರೆ ಚೆನ್ನಾಗಿದರ ಘಮ ಎಲ್ಲ ಬರಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಒಗ್ಗರಣೆ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ 2 ನಾನಿಲ್ಲಿ ಗಾಂಧಾರಿ ಮೆಣಸು, ನೀವು ಹಸಿ ಮೆಣಸು ಹಾಕೊಂಡ್ರು ಕೂಡ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಅಂದ್ರೆ 1/4 ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕಿ ಇದನ್ನು ಕೂಡ ಹಾಕಿ 2 ನಿಮಿಷ ಚೆನ್ನಾಗಿ ಒಗ್ಗರಣೆಗೆ ಬಾಡಿಸ್ಕೊಳ್ತಾ ಇದ್ದೇನೆ. ಈ ತರ ಬಾಡಿಸ್ಕೊಂಡು ಆದ್ಮೇಲೆ ನಾವು ಮೊದಲೇ ಏನು ಮಿಶ್ರಣ ರೆಡಿ ಮಾಡಿರ್ತೀವಲ್ಲ, ಮೊಸರು ಮತ್ತು ಕಡಲೆ ಹಿಟ್ಟಿದ್ದು, ಅದನ್ನು ಹಾಕೊಳ್ಬೇಕು. ಈ ತರ ಹಾಕೊಂಡು ಆದ್ಮೇಲೆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ 1/4 ಚಮಚದಷ್ಟು ಹಿಂಗನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಗಟ್ಟಿ ಹಿಂಗಿತ್ತು ಅಂತಂದ್ರೆ ಸ್ವಲ್ಪ ನೀರು ಮಾಡಿ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಪುಡಿ ಹಿಂಗು ಅಂತಂದ್ರೆ ನೀವು ಡೈರೆಕ್ಟ್ ಹಾಕೊಳ್ಳಿ, ಏನೋ ಸಮಸ್ಯೆ ಇಲ್ಲ. ಈ ತರ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಕೈ ಆಡಿಸ್ತಾ ಇರಬೇಕು. ಈ ತರ ಕೈ ಆಡಿಸುವಾಗ ಮಧ್ಯಮ ಉರಿಯಲ್ಲೇ ಇರಬೇಕು. ಹಾಗೆ ನೀವು ಕೈ ಆಡಿಸ್ತಾನೆ ಇರ್ಬೇಕು. ಯಾಕಂತಂದ್ರೆ ಕಡಲೆ ಹಿಟ್ಟು ಬೇಯುವಾಗ ಗಂಟು ಆಗುತ್ತಲ್ಲ, ಅದಕ್ಕೋಸ್ಕರ ಕೈ ಆಡಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಗಂಟುಗಳಾಗೋದಿಲ್ಲ, ಏನೂ ಸಮಸ್ಯೆ ಕೂಡ ಆಗೋದಿಲ್ಲ. ಈ ತರ ಮಧ್ಯಮ ಉರಿಯಲ್ಲಿಟ್ಟು 10 ನಿಮಿಷ ಕುದಿಸಿದ ಆದ್ಮೇಲೆ ಇದನ್ನು ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ಮೊದಲು ಹೇಗಿತ್ತು ಹಾಗೆ 10 ನಿಮಿಷ ಕುದಿಸಿ ಆದ್ಮೇಲೆ ಯಾವ ರೀತಿ ಇದೆ ಅಂತ. ಈ ರೀತಿ ಆದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 3 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ, ಅದರ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಥರ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ್ಮೇಲೆ 1-2 ನಿಮಿಷ ಇದನ್ನು ಚೆನ್ನಾಗಿ ಕುದಿ ಬರಿಸಬೇಕು. ನೀವು ಕನ್ಸಿಸ್ಟೆನ್ಸಿಯಲ್ಲಿ ನೋಡ್ಕೊಳ್ಳಿ. ತುಂಬ ತೀರಾ ದಪ್ಪ ಇತ್ತು ಅಂತಂದರೆ ಈ ಹಂತದಲ್ಲಿ ಒಂದು 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ತುಂಬ ತೆಳು ಇತ್ತು ಅಂತಂದರೆ 1-2 ನಿಮಿಷ ಜಾಸ್ತಿ ಇಟ್ಕೊಳ್ಳಿ, ಅಂದರೆ ಕುದಿಸಿದ್ರೆ ಆಯಿತು. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬಾನೇ ಬೇಗನೆ ಆಗುತ್ತೆ. ಹಾಗೆ ಕಡಿಮೆ ಸಾಮಗ್ರಿ ಕೂಡ ಈ ಗುಜರಾತಿ ಕಡಿ ರೆಸಿಪಿ ಮಾಡಲಿಕ್ಕೆ ಸಾಕು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆದ ಊಟಕ್ಕೆ ಇದು ಹೇಳಿ ಮಾಡಿಸಿರೋದು. ಸೈಡಲ್ಲಿ ಪಲ್ಯ ಏನಾದರೂ ಇದ್ದರೆ ಅಥವಾ ಫ್ರೈಡ್ ಐಟಮ್ ಇದ್ದರೆ ತುಂಬಾನೇ ರುಚಿಯಾಗಿರುತ್ತೆ ಊಟ ಅಂತೂ. ನೀವು ಜೀರಾ ರೈಸಿಗೆ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ರೈಸ್ ಐಟಮಿಗೆ ಸೈಡಲ್ಲಿ ರಾಯ್ತಾ ಬದಲು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬಾನೇ ಈಸಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಗುಜರಾತಿ ಕಡಿ ಮಾಡ್ಕೋಬಹುದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.